ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕುಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋಲಿ ಒಂದು ರೆಮಿಡಿನ ಹೇಳಿದ್ದೆ. ಏನಕ್ಕಪ್ಪ ಅಂತಂದರೆ ಬೊಜ್ಜನ್ನು ಕರೆಸ್ಕೊಳ್ಳೋದಕ್ಕೆ. ನಾನು ನೋಡ್ತಾ ಇರಬೇಕಲ್ವಾ, ವಿಡಿಯೋಲಿ ನೋಡ್ತಾ ಇದ್ದಂಗೆ ಗೊತ್ತಾಗಿರುತ್ತೆ ಇವತ್ತಿನ ರೆಮಿಡಿ ಏನು ಅಂತ. ಹಾಗೆ ತಮ್ನೈಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಇವತ್ತಿನ ರೆಮಿಡಿ ಬೊಜ್ಜಿಗೆ ಸಂಬಂಧಪಟ್ಟಿದ್ದೆ ಆಗಿರುತ್ತೆ ಅಂತ. ಈ ಬೊಜ್ಜಿನ ಸಮಸ್ಯೆ ಇವತ್ತಿನ ದಿನಗಳಲ್ಲಂತೂ ತುಂಬ ಜನಕ್ಕೆ ಕಾಡ್ತಾ ಇರೋ ಸಮಸ್ಯೆ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಕೇವಲ ಎರಡು ಮನೆಯಲ್ಲಿರುವಂತಹ ವಸ್ತುಗಳನ್ನು ಬಳಸ್ಕೊಂಡು ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ 2 ದಿನದಲ್ಲಿ 2 kg ಬೊಜ್ಜನ್ನು ಕರೆಸ್ಕೊಳ್ಬೋದು. ಅಂದರೆ 2 kg ವೆಯ್ಟ್ ಲಾಸನ್ನು ಮಾಡ್ಕೊಳ್ಬೋದು. ಹಾಗಾದರೆ ಆ 2 ವಸ್ತು ಯಾವುದು, ಯಾವ ಥರ ತೊಗೊಳ್ಬೇಕು, ಯಾರೆಲ್ಲ ತೊಗೊಳ್ಬೇಕು, ಎಷ್ಟು ಟೈಮ್ ತೊಗೊಳ್ಬೇಕು, ಎಷ್ಟು ದಿನ ತೊಗೊಳ್ಬೇಕು ಮತ್ತು ಅದರ ಬೆನಿಫಿಟ್ಸ್ ಏನು ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಹಾಗೆ ಬೆಳ್ಳಿ ಫ್ಯಾಟ್ ಅಲ್ಲದೆ ದೇಹದ ಎಲ್ಲ ಭಾಗದಲ್ಲಿ ಇರುವಂತಹ ಕಬ್ಬನ್ನು ಕರಗಿಸಿ ವೆಯ್ಟ್ ಲಾಸ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಈ 2 ವಸ್ತುಗಳು. ಇನ್ನು ಆ 2 ವಸ್ತುಗಳು ಯಾವುವು ಅಂದರೆ ಶುಂಠಿ ಮತ್ತು ಚಕ್ಕೆ, ದಾಲ್ಚಿನ್ನಿ, ಜಿಂಜರ್. ಇನ್ನು ಮೊದಲನೆಯದಾಗಿ ಶುಂಠಿ ಯಾವ ಥರ ನಮ್ಮ ಬೆಳ್ಳಿ ಫ್ಯಾಟನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ನೋಡೋದಾದರೆ, ಶುಂಠಿ ನಂಬರ್ 1 ಸ್ಥಾನದಲ್ಲಿದೆ ದೇಹದಲ್ಲಿರುವ ಬೊಜ್ಜನ್ನು ಕರಗಿಸುವುದರಲ್ಲಿ. ಹಾಗೆ ಆಯುರ್ವೇದದಲ್ಲಿ ಕೂಡ ಒಂದು ಸ್ಥಾನವನ್ನು ಪಡೆದಿದೆ ಈ ಶುಂಠಿ ಬೊಜ್ಜನ್ನು ಕರಗಿಸುವುದರಲ್ಲಿ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ, ವೆಯ್ಟ್ ಲಾಸ್ ಆಗೋದಕ್ಕೆ ಮತ್ತು ಕಬ್ಬನ್ನು ಕರಗಿಸುವುದಕ್ಕೆ. ಹಾಗೆ ಇಂಗ್ಲೀಷಲ್ಲಿ ಜಿಂಜರ್ ಅಂತ ಕರೀತಾರೆ. ಇದರಲ್ಲಿ ಜಿಂಜರ್ ಹಾಲ್ ಅನ್ನೋ ಕಾಂಪೌಂಡ್ ಇರುತ್ತೆ. ಹಾಗೆ ಶುಂಠಿಯನ್ನು ಸೇವನೆ ಮಾಡಿದಾಗ ದೇಹದಲ್ಲಿ ಶಾಖವನ್ನು ಉತ್ಪತ್ತಿ ಮಾಡುತ್ತದೆ, ಬಾಡಿ ಹೀಟ್ ಆಗುತ್ತೆ. ಹಾಗೆ ಬಾಡಿ ಹೀಟ್ ಆದಾಗ ದೇಹದಲ್ಲಿರುವ ಕೊಬ್ಬನ್ನು ಬರ್ನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈ ಶುಂಠಿಯನ್ನು ಸೇವನೆ ಮಾಡೋದರಿಂದ ಹಸಿವನ್ನು ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಪದೇ ಪದೇ ತಿನ್ನಬೇಕು ಅಂತ ಅನಿಸೋದಿಲ್ಲ. ಹಾಗೆ ಹಸಿವನ್ನು ಕಂಟ್ರೋಲ್ ಮಾಡೋ ಗುಣ ಈ ಶುಂಠಿಯಲ್ಲಿ ಇರುವುದರಿಂದ ನಾವು ತಿನ್ನುವುದನ್ನು ತುಂಬ ಅವಾಯ್ಡ್ ಮಾಡ್ತೀವಿ. ಈ ಶುಂಠಿ ಹಸಿವನ್ನು ಕಂಟ್ರೋಲ್ ಮಾಡೋದ್ರಿಂದ ಆದಷ್ಟು ನಾವು ತಿನ್ನುವುದರ ಕಡೆ ಗಮನ ಹರಿಸೋದಕ್ಕೆ ಹೋಗಲ್ಲ. ಹಾಗಾಗಿ ಆಹಾರವನ್ನು ಮಿತವಾಗಿ ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಆಹಾರದಿಂದ ಉತ್ಪತ್ತಿಯಾಗುವ ಕೊಬ್ಬನ್ನು ಕಡಿಮೆ ಮಾಡಿಕೊಳ್ಳಬಹುದು. ಇನ್ನು 2ನೆಯ ಪದಾರ್ಥ ಚಕ್ಕೆ. ಇನ್ನು ಇದು ಕೂಡ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುವುದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇದು ಕೂಡ ಡೈಜೆಷನ್ ಪ್ರಾಬ್ಲಮನ್ನು ಸರಿ ಮಾಡುವುದರ ಜೊತೆಗೆ ಅಂದರೆ ಚಯಾಪಚಯ ಕ್ರಿಯೆಯನ್ನು ಅತಿ ವೇಗವಾಗಿ ಮಾಡುತ್ತದೆ. ಇದಲ್ಲದೆ ಇದರಲ್ಲಿರುವ ಪಾಲಿಫಿನಾಲ್ ಎಂಬ ಅಂಶಗಳು ನಮ್ಮ ದೇಹದ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಸೂಕ್ಷ್ಮಗೊಳಿಸುತ್ತದೆ. ಇನ್ಸುಲಿನ್ ಅಂದರೆ ಏನಪ್ಪ ಅಂದರೆ ನಾವು ತಿಂದಂತಹ ಆಹಾರದಲ್ಲಿ ನಮ್ಮ ದೇಹ ಇನ್ಸುಲಿನ್ ಅಂಶವನ್ನು ಬಿಡುಗಡೆ ಮಾಡುತ್ತದೆ. ಇನ್ಸುಲಿನ್ ಹಾರ್ಮೋನ್. ಈ ಒಂದು ಇನ್ಸುಲಿನ್ ಅನ್ನೋದು ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸುತ್ತದೆ. ಅದಲ್ಲದೆ ನಿಯಂತ್ರಿಸುವುದಕ್ಕೆ ನಮ್ಮ ದೇಹದಲ್ಲಿರುವ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸುವುದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತದೆ. ಈ ರೀತಿಯಾಗಿ ಶುಂಠಿ ಮತ್ತು ಚಕ್ಕೆ ನಮ್ಮ ದೇಹದ ಕೊಬ್ಬನ್ನು ಕರಗಿಸಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತದೆ. ಹಾಗಾದರೆ ಈ 2 ಪದಾರ್ಥಗಳಿಂದ ಯಾವ ರೀತಿ ವೆಯ್ಟ್ ಲಾಸ್ ಡ್ರಿಂಕನ್ನು ತಯಾರಿಸಿಕೊಳ್ಳೋದು ಅಂತ ನೋಡೋಣ. ಹಾಗೆ ಇದನ್ನು ಕುಡಿಯೋದರಿಂದ 2 ದಿನದಲ್ಲಿ 1 kg ತೂಕವನ್ನು ಕಡಿಮೆ ಮಾಡುವುದಕ್ಕೆ ಹೇಗೆ ಸಹಾಯ ಮಾಡುತ್ತೆ, ಹಾಗೆ ಈ ವೆಯ್ಟ್ ಲಾಸ್ ಡ್ರಿಂಕನ್ನು ಯಾವ ಸಮಯದಲ್ಲಿ ಕುಡಿಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಈ ವೆಯ್ಟ್ ಲಾಸ್ ಡ್ರಿಂಕನ್ನು ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು. ಮೊದಲಿಗೆ 1 ಲೋಟ ನೀರನ್ನು ತಗೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ನೀರು, ತುಂಬ ಬಿಸಿ ಇರೋದಲ್ಲ, ಸ್ವಲ್ಪ ಉಗುರು ಬಿಸಿ ನೀರು ಅಂತಾರಲ್ವ ಆ ನೀರನ್ನು ತಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಶುಂಠಿ ರಸವನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಶುಂಠಿ ರಸವನ್ನು ತುರಿದ್ಬಿಟ್ಟು ನಾನು ರಸನ ರೆಡಿ ಮಾಡ್ಕೊಂಡಿದ್ದೀನಿ. ತುರಿದ್ಬಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿ ರಸ ಬರುತ್ತೆ, ಜಜ್ಜೋದ್ರಿಂದನೂ ಬರುತ್ತೆ, ತುಂಬ ತುರಿಯೋದ್ರಿಂದ ತುಂಬ ಈಸಿಯಾಗಿ ರಸವನ್ನು ರೆಡಿ ಮಾಡ್ಕೊಳ್ಬೋದು. ಇನ್ನು ಇದು ಚಕ್ಕೆಯ ಪುಡಿ. ಫ್ರೆಂಡ್ಸ್, ಇದು ಮನೆಯಲ್ಲಿ ನಾವು ಅಡುಗೆಗೆ ಬಳಸ್ತೀವಲ್ಲ ದಾಲ್ಚಿನ್ನಿ ಆ ಥರ ಚಕ್ಕೆ. ಇದು ಚಕ್ಕೆ ಕೂಡ ಪುಡಿಯನ್ನು ಮಾಡ್ಕೊಂಡಿದ್ದೀನಿ. ಇನ್ನು ಈ ಚಕ್ಕೆ ಪುಡಿಯನ್ನು ಯಾವ ಥರ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಇದು ಎಷ್ಟು ದಿನ ಇಟ್ಟರೂ ಕೆಡಲ್ಲ, ಏನೂ ಆಗಲ್ಲ. ತುಂಬ ತಿಂಗಳುಗಳೇ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಹಾಗಾಗಿ ಸ್ವಲ್ಪ ಒಂದು 50 ಗ್ರಾಮ್ ಅಥವಾ 25 ಗ್ರಾಮ್ ಚಕ್ಕೆಯನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿ ಈ ಥರ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ನಾನು ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಶುಂಠಿನ ನೋಡಿ ಈ ಥರ ಗ್ರೇಟರ್ ಇರುತ್ತಲ್ವ ಅದರಲ್ಲಿ ತುರಿದ್ಬಿಟ್ಟು ಇದರಿಂದ ರಸನ ಹಿಂಡ್ಕೊಂಡಿದ್ದೀನಿ. ನೀಟಾಗಿ ಬರುತ್ತೆ ಶುಂಠಿ ರಸ. ರೆಡಿ ಆಯಿತು ವೆಯ್ಟ್ ಲಾಸ್ ಹೆಲ್ದಿ ಡ್ರಿಂಕ್. ಫ್ರೆಂಡ್ಸ್, ಇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇನ್ನು ಇದನ್ನು ಯಾವ ಟೈಮಲ್ಲಿ ಕುಡಿಬೇಕು ಅಂತ ಅಂದರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1 ಲೋಟನ ಕುಡಿಬೇಕಾಗುತ್ತೆ. ಬೆಳಗ್ಗೆ ಒಂದು ಟೈಮ್ ಮಾತ್ರ ಕುಡಿಬೇಕಾಗುತ್ತೆ. ಇನ್ನು ನೀವು ಎಷ್ಟು kg ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅಷ್ಟು ದಿನ ಕೂಡ ಬಳಸಬಹುದು.
ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ, ಯಾವುದೇ ಹೆದರಿಕೆ ಬೇಡ. ಆರಾಮವಾಗಿ ಈ ಹೆಲ್ತ್ ಡ್ರಿಂಕನ್ನು ನೀವು ಬಳಸ್ಬೋದು. ಹಾಗೆ ಇದರ ಜೊತೆಗೆ ಬ್ಯಾಲೆನ್ಸ್ಡ್ ಡಯಟನ್ನು ಫಾಲೋ ಮಾಡಿ. ಇದರ ಜೊತೆ ರೆಗ್ಯುಲರ್ ಎಕ್ಸಸೈಸ್ ಆಗಿರಬಹುದು, ವಾಕಿಂಗ್ ಆಗಿರಬಹುದು, ಇದ್ರ ಜೊತೆ ಮಾಡ್ಕೊತಾ ಬಂದರೆ ನಿಜವಾಗ್ಲೂ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ನೀವು ಆಗೇ ಆಗ್ತೀರಾ. 2 ದಿನದಲ್ಲಿ 1 kg. ಇದರ ಜೊತೆಗೆ ದಿನಕ್ಕೆ 3ರಿಂದ 4 ಲೀಟರ್ ನೀರನ್ನು ಕುಡಿಯಿರಿ. ದೇಹವನ್ನು ಹೈಡ್ರೇಟ್ ಆಗಿ ಇರುವಂತೆ ನೋಡ್ಕೊಳ್ಳಿ. ಈ ಥರ ಈ ಡ್ರಿಂಕನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಹಾಗೆ ಇದನ್ನು ಯಾರೆಲ್ಲ ಕುಡಿಬಾರ್ದು ಅಂತ ಅಂದರೆ, ಯಾರಾದರೂ ಮೆಡಿಕೇಷನಲ್ಲಿ ಇದ್ದರೆ, ಹೆಲ್ತ್ ಪ್ರಾಬ್ಲಮ್ ಇರೋ ಅಂಥವ್ರು ಇದನ್ನು ತೆಗೆದುಕೊಳ್ಬಾರ್ದು. ಹಾಗೆ ವಯಸ್ಸಾದವರು ಬೇಡ, ಚಿಕ್ಕ ಮಕ್ಕಳು ಬೇಡ, ಬಾಣಂತಿಯರು ಬೇಡ, ಮತ್ತು ಪ್ರೆಗ್ನೆನ್ಸ್ ವುಮೆನ್ಸ್ ಇದ್ದರೆ ಅವರು ಬೇಡ. ಈ ಥರ ಇರೋರೆಲ್ಲ ಸ್ಕಿಪ್ ಮಾಡಿ, ಮತ್ತು ಹೆಲ್ದಿಯಾಗಿ ಇರೋವಂಥ ಎಲ್ಲರೂ ಇದನ್ನು ತಗೊಳ್ಬೋದು. ಹಾಗೆ ಹೆಲ್ದಿಯಾಗಿ ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಆಗಲೇಬೇಕು ಅನ್ನೋರು ಇದನ್ನು ಫಾಲೋ ಮಾಡಿ. ತುಂಬಾ ಫಾಸ್ಟಾಗಿ ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಕೂಡ ಇದನ್ನು ಟ್ರೈ ಮಾಡಿ. ಹಾಗಿದ್ದರೆ ಇವತ್ತಿನ ಫಾಸ್ಟ್ ವೆಯ್ಟ್ ಲಾಸ್ ಜರ್ನಿಗೆ ಈ ಒಂದು ಡ್ರಿಂಕ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ, ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಹಾಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಖಂಡಿತ ಟ್ರೈ ಮಾಡಿ. ಇದರಿಂದ ಬೆನಿಫಿಟ್ ಆದಮೇಲೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.